10th ಪ್ಯಾರನ ನೋಡೋಣ. ಸ್ವಾಮಿ ಫೆಲ್ಟ್ ಕಟ್ ಆಫ್ ಫ್ರಾಮ್ ಹ್ಯುಮ್ಯಾನಿಟಿ. ಸ್ವಾಮಿಗೆ ಈಗ ಏನಂತ ಅನಿಸುತ್ತೆ ಅಂದರೆ ಮಾನವೀಯತೆಯಿಂದ ಹೊರಗುಳಿದ ಹಾಗೆ ಅನಿಸುತ್ತೆ. ಮಾನವೀಯತೆಯೇ ಇಲ್ಲ ಅನ್ನೋ ರೀತಿಯಲ್ಲಿ ಅವನಿಗೆ ಅನಿಸುತ್ತೆ. ಹಿ ವಾಸ್ ಪೇನ್ಡ್ ಆ್ಯಂಡ್ ಆ್ಯಂಗ್ರಿ. ಅವನಿಗೆ ತುಂಬಾ ಸಿಟ್ಟು ಬರುತ್ತೆ ಮತ್ತು ಅವನು ನೋವನ್ನು ಪಡ್ತಾ ಇರ್ತಾನೆ. He did not like the strain of cruelty he saw in his father's nature. ಅವನಿಗೆ ಏನು ಇಷ್ಟ ಆಗಲ್ಲ ಅಂತಂದರೆ ಅವರ ತಂದೆಯ ಸ್ವಭಾವದಲ್ಲಿನ ಕ್ರೌರತ್ವದ ಒಂದು ತೀವ್ರತೆ ಅವನಿಗೆ ಇಷ್ಟ ಆಗೋದಿಲ್ಲ. He hated the newspaper for printing the tiger's story. ಅವನು ಏನನ್ನು ಹೇಟ್ ಮಾಡ್ತಾ ಇದ್ದಾನೆ ಅಂತಂದರೆ ಈ ಟೈಗರ್ ಸ್ಟೋರಿ ಪ್ರಿಂಟ್ ಮಾಡಿದ್ರಲ್ಲ ನ್ಯೂಸ್ ಪೇಪರ್, ಅದನ್ನು ಹೇಟ್ ಮಾಡ್ತಾ ಇದ್ದಾನೆ. He wished that the tiger had not spared the boy. ಅವನೇನನ್ನ ಬಯಸ್ತಾನೆ ಅಂತ ಅಂದರೆ ಆ ಒಂದು ಟೈಗರ್ ಆ ಹುಡುಗನನ್ನು ಉಳಿಸ್ಲೇಬಾರ್ದಿತ್ತು, ಸಾಯಿಸ್ಬಿಡ್ಬೇಕಿತ್ತು, ಉಳಿಸ್ಬಾರ್ದು ಅನ್ನೋ ರೀತಿಯಲ್ಲಿ ಅವನು ಬಯಸ್ತಾನೆ. Who did not appear to be a boy after all. ನನಗೇನು ಅನಿಸುತ್ತೆ ಅಂದರೆ ಅವನು ಈಗ ಒಂದು ಹುಡುಗನ ಥರ ಅನಿಸ್ತಾ ಇಲ್ಲ, ಬಟ್ ಅ ಮಾನ್ಸ್ಟರ್, ಅವನೊಬ್ಬ ರಾಕ್ಷಸ, ದೆವ್ವದ ಥರ ಅವನಿಗೆ ಅನಿಸ್ತಾ ಇದ್ದಾನೆ. 11th ಪ್ಯಾರನ ನೋಡೋಣ. ಆಸ್ ದ ನೈಟ್ ಅಡ್ವಾನ್ಸ್ಡ್. ಹಾಗೆ ರಾತ್ರಿ ಮುಂದುವರಿತಾ ಹೋಯಿತು. ಆ್ಯಂಡ್ ದ ಸೈಲೆನ್ಸ್ ಇನ್ ದ ಹೌಸ್ ಡಿಪೆಂಡ್. ಆ ಒಂದು ಮನೆಯೊಳಗೆ ತುಂಬಾ ಸೈಲೆನ್ಸ್ ಆಗ್ತಾ ಹೋಯಿತು. ಹೀಸ್ ಹಾರ್ಟ್ ಬೀಟ್ ಫಾಸ್ಟರ್. ಅವನ ಒಂದು ಎದೆ ಬಡಿತ ಜಾಸ್ತಿ ಆಗ್ತಾ ಹೋಯಿತು. ಹಿ ರಿಮೆಂಬರ್ಡ್ ಆಲ್ ದ ಸ್ಟೋರೀಸ್ ಆಫ್ ಡೆವಿಲ್ಸ್. ಅವನು ಕೇಳಿರುವಂತಹ ಎಲ್ಲ ಅವನ ಡೆವಿಲ್ಸ್ ಸ್ಟೋರಿಗಳನ್ನು ನೆನಪು ಮಾಡ್ಕೊಳ್ತಾ ಹೋದ. ಆ್ಯಂಡ್ ಗೋಸ್ಟ್ಸ್ ಹಿ ಹ್ಯಾಡ್ ಹರ್ಡ್ ಇನ್ ಹೀಸ್ ಲೈಫ್. ಅವನ ಜೀವನದಲ್ಲಿ ಕೇಳಿರುವಂತಹ ಎಲ್ಲ ರೀತಿಯ ದೆವ್ವ ಭೂತಗಳ ಸ್ಟೋರಿ ಅವನಿಗೆ ಏನಾಗ್ತಾ ಹೋಯಿತು, ರಿಮೆಂಬರ್ ಆಗ್ತಾ ಹೋಯಿತು, ನೆನಪಾಗ್ತಾ ಹೋಯಿತು. ಹೌ ಆಫನ್ ಹೀಸ್ ಚುಮ್ಮನಿ ಹ್ಯಾಡ್ ಬೀನ್ ಸೀನ್ ದ ಡೆವಿಲ್ ಇನ್ ದ ಬನಿಯನ್ ಟ್ರೀ ಆಟ್ ಹೀ ಸ್ಟ್ರೀಟ್ ಎಂಡ್. ಹೇಗೆ ಚುಮ್ಮನಿ ಅನ್ನುವಂಥವನು ಅವನ ಫ್ರೆಂಡ್ ಆಗಿರ್ತಾನೆ, ಅವನು ಯಾವ ರೀತಿ ಡೆವಿಲನ್ನು ಬನಿಯನ್ ಟ್ರೀದಲ್ಲಿ, ಅವರ ಒಂದು ರಸ್ತೆ ಎಂಡಲ್ಲಿ ಬನಿಯನ್ ಟ್ರೀದಲ್ಲಿ ಈ ಒಂದು ಡೆವಿಲನ್ನು ನೋಡಿರ್ತಾನಲ್ಲ ಅದನ್ನು ಹೇಳ್ತಾ ಇದ್ದಾನೆ. ಆ್ಯಂಡ್ ವಾಟ್ ಅಬೌಟ್ ಪುವರ್ Muniswami's father who spat out blood because the devil near the river's edge slapped his cheek when he was returning home late one day. ಏನಂತ ಹೇಳ್ತಾನಂದರೆ ಆ ಒಂದು ಮುನಿಸ್ವಾಮಿಯ ತಂದೆ ಯಾವ ರೀತಿ ಬ್ಲಡ್ಡನ್ನು ಹೊರಗೆ ಹಾಕಿದ್ರು, ಬಾಯಿಂದ ಬ್ಲಡ್ಡನ್ನು ಹೊರಗೆ ಹಾಕಿದ್ರು. ಯಾಕೆ ಅಂತಂದರೆ ಆ ಒಂದು ಡೆವಿಲ್ ಏನು ಮಾಡಿದೆ ಅವರಿಗೆ ರಿವರ್ಸಿನ ಎಜ್ಜಲ್ಲಿ, ಅಂದರೆ ನದಿಯ ಒಂದು ಕಿನಾರೆಯಲ್ಲಿ, ನದಿಯ ಒಂದು ದಡದಲ್ಲಿ ಅವರ ಕೆನ್ನೆಗೆ ಹೊಡೆದಿತ್ತು. ಅದು ಯಾವಾಗ ಅಂತ ಅಂದರೆ ಅವರು ಮನೆಗೆ ಲೇಟಾಗಿ ಒನ್ ನೈಟ್ ಬರ್ತಾ ಇರುವಾಗ ಅದೆಲ್ಲ ಕೂಡ ಅವನಿಗೆ ರಿಮೆಂಬರ್ ಆಗ್ತಾ ಇದೆ. ಆ್ಯಂಡ್ ಸೋ ಆನ್, ಹೀಗೆ ಕಥೆಗಳು ಮುಂದುವರಿಯುತ್ತವೆ. ಆ್ಯಂಡ್ ಆನ್ ಹೀಸ್ ಥಾಟ್ಸ್ ಕಂಟಿನ್ಯೂಡ್. ಅವನ ಒಂದು ಆಲೋಚನೆಗಳು ಕೂಡ ಮುಂದುವರಿತಾ ಹೋಗ್ತವೆ. ಹಿ ವಾಸ್ ಫೇಂಟ್ ವಿತ್ ಫಿಯರ್. ಅವನು ತುಂಬಾ ಹತಾಶನಾಗ್ತಾನೆ ಮತ್ತು ಭಯದಿಂದ ಅವನು ತೇಗ್ತಾನೆ. ಅ ರೇ ಆಫ್ ಲೈಟ್ ಫ್ರಾಮ್ ದ ಸ್ಟ್ರೀಟ್ ಲ್ಯಾಂಪ್ ಸ್ಟ್ರೇಡ್ ಇನ್ ಆ್ಯಂಡ್ ಕ್ಯಾಸ್ಟ್ ಶ್ಯಾಡೋಸ್ ಆನ್ ದ ವಾಲ್. ಆ ಒಂದು ಹೊರಗಡೆ ಸ್ಟ್ರೀಟ್ ಲೈಟಿಂದ ಬರುವಂತಹ ಒಂದು ರೇ ಆಫ್ ಲೈಟಿನ ಒಂದು ರೇ ಏನಾಗುತ್ತೆ ಅಂತ ಅಂದರೆ ಅದು ಆ ಒಂದು ಮನೆಯ ವಾಲಲ್ಲಿ, ಗೋಡೆಯ ಮೇಲೆ ಶ್ಯಾಡೋ ರೀತಿಯಲ್ಲಿ ಕಂಡುಬರುತ್ತೆ. ಥ್ರೂ ದ ಸ್ಟಿಲ್ನೆಸ್ ಆಲ್ ಕೈಂಡ್ಸ್ ಆಫ್ ನಾಯ್ಸಸ್ ರೀಚ್ಡ್ ಹೀಸ್ ಇಯರ್ಸ್. ದ ಟಿಕ್ಲಿಂಗ್ ಆಫ್ ದಿ ಕ್ಲಾಕ್. ಆ ಒಂದು ತುಂಬಾ ನಿಶ್ಶಬ್ದವಾಗಿರುವಂತಹ ಒಂದು ವಾತಾವರಣದಿಂದ ಅವನಿಗೆ ಈ ರೀತಿ ನಾಯ್ಸಸ್ಗಳು ಕಿವಿಗೆ ಒಂದು ಮುಟ್ಟುತ್ತೆ. ಏನು ಅಂತಂದರೆ ದ ಟಿಕ್ಲಿಂಗ್ ಆಫ್ ದ ಕ್ಲಾಕ್, ಈ ಒಂದು ಗಡಿಯಾರದ ಟಿಕ್ ಟಿಕ್ ಸೌಂಡ್. ರಸಲ್ ಆಫ್ ಟ್ರೀಯ ಎಲೆಯ ಶಬ್ದ. ಸ್ನೋರಿಂಗ್ ಸೌಂಡ್ಸು, ಗೊರಕೆ ಮಾಡುವಂಥ ಶಬ್ದ. ಆ್ಯಂಡ್ ಸಮ್ ವೇಗ್ ನೈಟ್ ಇನ್ಸೆಕ್ಟ್ಸ್ ಹಮ್ಮಿಂಗ್. ರಾತ್ರಿಯಲ್ಲಿ ಕೀಟಗಳು ಏನಾಗ್ತಾ ಇರ್ತವೆ, ಅವು ಗುಯಿಗುಡುವಂತಹ ಶಬ್ದಗಳು. ಹಿ ಕವರ್ಡ್ ಹಿಮ್ಸೆಲ್ಫ್ ಸೋ ಕಂಪ್ಲೀಟ್ಲಿ ದ್ಯಾಟ್ ಹೀ ಕುಡ್ ಹಾರ್ಡ್ಲಿ ಬ್ರೀತ್. ಅವನೇನು ಮಾಡ್ತಾನೆ ಅಂದರೆ ತನ್ನನ್ನು ತಾನು ತುಂಬ ಕಂಪ್ಲೀಟಾಗಿ ಮುಖವನ್ನೆಲ್ಲ ಮುಚ್ಕೊಳ್ತಾನೆ. ಇದರಿಂದಾಗಿ ಅವನಿಗೇನಾಗುತ್ತೆ, ಬ್ರೀತ್ ಮಾಡೋಕ್ಕೆ ಆಗೋದಿಲ್ಲ.
ಉಸಿರಾಡ್ಸೋಕ್ಕೆ ಆಗಲ್ಲ. ಎವ್ರಿ ಮೂಮೆಂಟ್ ಹೀ ಎಕ್ಸ್ಪೆಕ್ಟೆಡ್ ದ ಡೆವಿಲ್ಸ್ ಟು ಕಮ್ ಅಪ್ ಟು ಕ್ಯಾರಿ ಹಿಮ್ ಅವೇ. ಅವನು ಪ್ರತಿ ಕ್ಷಣಕ್ಕೂ ಏನು ಅನ್ಕೋತಾ ಇದ್ದ ಅಂದರೆ ಹೀ ಎಕ್ಸ್ಪೆಕ್ಟೆಡ್ ಡೆವಿಲ್ಸ್ ಬಂದ್ಬಿಟ್ಟು ಅವನನ್ನು ಎತ್ಕೊಂಡು ಹೋಗುತ್ತೆ ಅಂತ ಹೇಳಿ, ಎತ್ಕೊಂಡು ದೂರ ಹೋಗ್ಬಿಡತ್ತೆ ಅಂತ ಅವನು ಅನ್ಕೋತಾ ಇರ್ತಾನೆ. ದೇರ್ ವಾಸ್ ದ ಇನ್ಸ್ಟನ್ಸ್ ಆಫ್ ಹೀಸ್ ಓಲ್ಡ್ ಫ್ರೆಂಡ್ ಇನ್ ದ 4th ಕ್ಲಾಸ್. ಅವನ ಒಂದು ಓಲ್ಡ್ ಫ್ರೆಂಡ್ 4th ಕ್ಲಾಸಲ್ಲಿ ಸ್ಟಡಿ ಮಾಡ್ತಾ ಇದ್ದವನಿಗೆ ಏನಾಗಿತ್ತು ಅಂದರೆ ಹೂ ಸಡನ್ಲಿ ಡಿಸ್ಅಪಿಯರ್ಡ್. ಅವನು ಒಂದೇ ಸರಿ ಕಾಣೆ ಆಗಿಬಿಟ್ಟಿದ್ದ. ಆ್ಯಂಡ್ ವಾಸ್ ಸೆಡ್ ಟು ಹ್ಯಾವ್ ಬೀನ್ ಕ್ಯಾರಿಡ್ ಆಫ್ ಬೈ ಅ ಗೋಸ್ಟ್ ಟು ಸಿಯಮ್ ಆರ್ ನೇಪಾಳ್. ಅವನನ್ನು ಎಲ್ಲಿ ದೆವ್ವ ತಗೊಂಡು ಹೋಗ್ಬಿಟ್ಟಿತ್ತು ಅಂತ ಅಂದರೆ, ಕ್ಯಾರಿಡ್ ಆಫ್ ಅಂತ ಅಂದರೆ ಅವನು ಎಲ್ಲಿ ತೊಗೊಂಡು ಹೋಗ್ಬಿಟ್ಟಿತ್ತು ಅಂದರೆ ನೇಪಾಳ್ ಮತ್ತು ಸಿಯಾಮಿಗೆ ತೊಗೊಂಡು ಹೋಗಿರುವಂಥ ಕಥೆಗಳು ಕೂಡ ಅವನಿಗೆ ಏನಾಗ್ತಾ ಹೋಯಿತು, ನೆನಪಾಗ್ತಾ ಹೋಯಿತು. 12th ಪ್ಯಾರಾನ ನೋಡೋಣ. ಸ್ವಾಮಿ ಹರಿಡ್ಲಿ ಗಾಟ್ ಅಪ್ ಆ್ಯಂಡ್ ಸ್ಪ್ರೆಡ್ ಹೀಸ್ ಬೆಡ್ ಅಂಡರ್ ದ ಬೆಂಚ್ ಆ್ಯಂಡ್ ಕ್ರೌಚ್ಡ್ ದೇರ್. ಏನು ಮಾಡ್ತಾನೆ ಸ್ವಾಮಿ, ಸಡನ್ನಾಗಿ ಹರಿಡ್ ಅಂದರೆ ಒಂದೇ ಸಮನೆ ಎದ್ದು ಬಿಡ್ತಾನೆ ಮತ್ತು ತನ್ನ ಬೆಡ್ಡನ್ನು ಸ್ಪ್ರೆಡ್ ಮಾಡಿ ಎಲ್ಲಿ ಮಲ್ಕೊಳ್ತಾನೆ ಅಂದರೆ ಬೆಂಚಿನ ಕೆಳಗಡೆ ಮಲ್ಕೊಳ್ತಾನೆ. ಅಲ್ಲಿ ಒಂಥರ ಕ್ರೌಚ್ಡ್ ಆಗಿ ಬಾಡಿಯನ್ನು ಫುಲ್ ಕ್ಲೋಸ್ ಮಾಡಿಕೊಂಡು ಮಲ್ಕೊಂಡ್ಬಿಡ್ತಾನೆ. ಇಟ್ ಸೀಮ್ ಟು ಬಿ ಅ ಮಚ್ ಸೇಫರ್ ಪ್ಲೇಸ್, ಮೋರ್ ಕಾಂಪ್ಯಾಕ್ಟ್ ಆ್ಯಂಡ್ ರಿಅಶ್ಯೂರಿಂಗ್. ಅವನಿಗೆ ಇದೇನು ಅನಿಸ್ತಂದ್ರೆ ಇದೊಂದು ಸೇಫ್ ಆಗಿರುವಂಥ ಪ್ಲೇಸ್, ಕಂಫರ್ಟೇಬಲ್ ಆಗಿರುವಂಥ ಪ್ಲೇಸ್ ಮತ್ತು ರಿಅಶ್ಯೂರಿಂಗ್, ಕಾಮ್ ಕೂಲ್ ಆಗಿರುವಂಥ ಪ್ಲೇಸ್ ಅಂತ ಅವನಿಗೆ ಅನ್ನಿಸ್ತು. ಹಿ ಶಟ್ ಹೀಸ್ ಐಸ್ ಟೈಟ್. ಅವನು ತನ್ನ ಕಣ್ಣನ್ನು ಹೆಂಗೆ ಅಂತ ಅಂದರೆ ತುಂಬ ಟೈಟಾಗಿ ಮುಚ್ಕೋತಾನೆ. ಆ್ಯಂಡ್ ಎನ್ಕೇಸ್ಡ್ ಹಿಮ್ಸೆಲ್ಫ್ ಇನ್ ಹೀಸ್ ಬ್ಲ್ಯಾಂಕೆಟ್ ಒನ್ಸ್ ಅಗೇನ್. ಮತ್ತೆ ಪುನಃ ಬ್ಲ್ಯಾಂಕೆಟ್ ಒಳಗೆ ಎನ್ಕೇಸ್ಡ್ ಮಾಡ್ಕೊಂಡ್ಬಿಡ್ತಾನೆ, ಆವರಿಸ್ಕೊಂಡ್ಬಿಡ್ತಾನೆ. ಆ್ಯಂಡ್ ಅನ್ನೋನ್ ಟು ಹಿಮ್ಸೆಲ್ಫ್ ಫೆಲ್ ಅಸ್ಲೀಪ್. ಆಮೇಲೆ ಏನು ಮಾಡ್ತಾನೆ, ಅವನಿಗೆ ಗೊತ್ತಿಲ್ಲದೆ ಇರೋ ಹಾಗೆ ಅವನು ನಿದ್ದೆಗೆ ಜಾರ್ಬಿಡ್ತಾನೆ. ಆ್ಯಂಡ್ ಇನ್ ಸ್ಲೀಪ್ ವಾಸ್ ರ್ಯಾಕ್ಡ್. ಅವನಿಗೆ ಆ ಒಂದು ನಿದ್ದೆಯಲ್ಲಿ ಕೂಡ ರ್ಯಾಕ್ಡ್ ಆಗುತ್ತೆ, ಮೆಂಟಲ್ ಪೇನ್ ಆಗುತ್ತೆ. ವಿತ್ ನೈಟ್ ಮೇರ್ಸ್ ಇಂದ ಅಂದರೆ ದುಸ್ವಪ್ನದಿಂದ ಅವನು ಮೆಂಟಲ್ ಪೇನ್ ಅಂತ ಅನಿಸುತ್ತೆ ಅವನಿಗೆ. ಅ ಟೈಗರ್ ವಾಸ್ ಚೇಸಿಂಗ್ ಹಿಮ್. ಅವನ ಒಂದು ದುಸ್ವಪ್ನದಲ್ಲಿ ಏನು ಕಂಡು ಬರುತ್ತೆ ಅಂದರೆ ಒಂದು ಟೈಗರ್ ಅವನನ್ನು ಚೇಸ್ ಮಾಡ್ಕೊಳ್ಳೋ ರೀತಿ ಕಂಡು ಬರುತ್ತೆ. ಹೀಸ್ ಫೀಟ್ ಸ್ಟಕ್ ಟು ದ ಗ್ರೌಂಡಿಗೆ ಅವನ ಪಾದಗಳು ಸ್ಟಕ್ ಆಗಿರುತ್ತೆ. ಹೀ ಡೆಸ್ಪರೇಟ್ಲಿ ಟ್ರೈ ಟು ಎಸ್ಕೇಪ್ ಬಟ್ ಹೀಸ್ ಫೀಟ್ ವುಡ್ ನಾಟ್ ಮೂವ್. ಅವನು ತುಂಬ ಹತಾಶನಾಗಿ ಟ್ರೈ ಮಾಡ್ತಾನೆ ಅಲ್ಲಿಂದ ಎಸ್ಕೇಪ್ ಆಗೋಕ್ಕೆ, ಆದರೆ ಅವನ ಫೀಟ್ ಏನಾಗಿರುತ್ತೆ, ಮೂವ್ ಆಗೋದೇ ಇಲ್ಲ, ಅಲ್ಲೇ ಸ್ಟಕ್ ಆಗಿಬಿಡುತ್ತೆ. ದ ಟೈಗರ್ ವಾಸ್ ಆಟ್ ಹೀಸ್ ಬ್ಯಾಕ್. ಆ ಒಂದು ಟೈಗರ್ ಅವನ ಹಿಂದೆನೇ ಇರುತ್ತೆ. ಆ್ಯಂಡ್ ಹೀ ಕುಡ್ ಹಿಯರ್ ಇಟ್ಸ್ ಕ್ಲೌಸ್ ಸ್ಕ್ರ್ಯಾಚ್ ದ ಗ್ರೌಂಡ್. ಅವನು ಆ ಒಂದು ಟೈಗರಿನ ಕಾಲು ಉಗುರಿನಿಂದ ಸ್ಕ್ರ್ಯಾಚ್ ಮಾಡುವಂಥ, ಗ್ರೌಂಡಿಗೆ ಸ್ಕ್ರ್ಯಾಚ್ ಮಾಡುವಂಥ ಶಬ್ದ ಕೂಡ ಅವನು ಕೇಳ್ತಾನೆ. ಸ್ಕ್ರ್ಯಾಚ್ ಆ್ಯಂಡ್ ದೆನ್ ಅ ಲೌಡ್ ಥಡ್. ಹಾಗೆ ಜೊತೆಗೆ ಒಂದು ದೊಡ್ಡದಾದಂತಹ ಸೌಂಡ್ ಬಂದ್ಬಿಡುತ್ತೆ. ಸ್ವಾಮಿ ಟ್ರೈ ಟು ಓಪನ್ ಹೀಸ್ ಐಸ್ ಬಟ್ ಹೀಸ್ ಐಲಿಡ್ಸ್ ವುಡ್ ನಾಟ್ ಓಪನ್ ಆ್ಯಂಡ್ ದ ನೈಟ್ ಮೇರ್ ಕಂಟಿನ್ಯೂಡ್. ಅವನು ತನ್ನ ಕಣ್ಣನ್ನು ಓಪನ್ ಮಾಡಲಿಕ್ಕೆ ಟ್ರೈ ಮಾಡ್ತಾನೆ, ಆದರೂ ಕೂಡ ಅವನಿಗೆ ಏನಾಗಲ್ಲ, ತನ್ನ ಈ ಒಂದು ಕಣ್ಣಿನ ರೆಪ್ಪೆಗಳು ಅವನಿಗೆ ಓಪನ್ ಮಾಡೋಕ್ಕೆ ಆಗಲ್ಲ. ದ ನೈಟ್ ಮೇರ್ಸ್, ಅದೇ ದುಸ್ವಪ್ನಗಳು ಮತ್ತೆ ಕಂಟಿನ್ಯೂ ಆಗುತ್ತೆ. ಇಟ್ ಥ್ರೀಟೆಂಡೆಡ್ ಟು ಕಂಟಿನ್ಯೂ ಫಾರ್ ಎವರ್. ಅವನೇನು ಅಂದ್ಕೊಂಡ್ಬಿಡ್ತಾನೆ ಅಂತಂದರೆ ಈ ಒಂದು ದುಸ್ವಪ್ನಗಳು ಲೈಫ್ ಲಾಂಗ್ ಇದ್ಬಿಡತ್ತೆ ಅಂತ ಅವನು ಅಂದ್ಕೊಂಡ್ಬಿಡ್ತಾನೆ. ಸ್ವಾಮಿ ಗ್ರೋನ್ಡ್ ಇನ್ ಡೆಸ್ಪೇರ್. ಅವನು ತುಂಬಾ ನರಳಾಡ್ತಾನೆ, ಹತಾಶೆಯಿಂದ ನರಳಾಡ್ತಾನೆ. 13 ಪ್ಯಾರಾನ ನೋಡೋಣ. ವಿತ್ ಅ ಡೆಸ್ಪರೇಟ್ ಎಫರ್ಟ್ ಹಿ ಓಪನ್ಡ್ ಹೀಸ್ ಐಸ್. ತುಂಬ ಹತಾಶೆಯ ಒಂದು ಎಫರ್ಟ್ನಿಂದಾಗಿ ಕಣ್ಣನ್ನು ಓಪನ್ ಮಾಡ್ತಾನೆ. ಹಿ ಪುಟ್ ಹೀಸ್ ಹ್ಯಾಂಡ್ ಔಟ್ ಟು ಫೀಲ್ ಹೀಸ್ ಗ್ರ್ಯಾನೀಸ್ ಪ್ರೆಸೆನ್ಸ್ ಅಟ್ ಹೀಸ್ ಸೈಡ್ ಆಸ್ ವಾಸ್ ಹೀಸ್ ಹ್ಯಾಬಿಟ್. ಅವನು ತನ್ನ ಕೈಯನ್ನು ಹೊರಗೆ ಚಾಚ್ತಾನೆ. ಏನಂತ ಫೀಲ್ ಮಾಡ್ತಾನೆ ಅಂದರೆ ಗ್ರ್ಯಾನಿಯಲ್ಲಿ ಇದಾರ ಅಂತ ಫೀಲ್ ಮಾಡ್ತಾನೆ. ಅದು ಅವನ ಒಂದು ಹ್ಯಾಬಿಟ್ ಆಗಿರುತ್ತೆ. ಬಟ್ ಹಿ ಓನ್ಲಿ ಟಚ್ಡ್ ದ ವುಡನ್ ಲೆಗ್ ಆಫ್ ದಿ ಬೆಂಚ್. ಆದರೆ ಅವನು ಏನನ್ನ ಟಚ್ ಮಾಡ್ತಾನೆ ಅಂದರೆ ವುಡನ್ ಈ ಒಂದು ಕಟ್ಟಿಗೆಯ ಬೆಂಚಿನ ಕಾಲನ್ನು ಟಚ್ ಮಾಡ್ತಾನೆ. ಆ್ಯಂಡ್ ಹೀಸ್ ಲೋನ್ಲಿ ಸ್ಟೇಟ್ ಕೇಮ್ ಬ್ಯಾಕ್ ಟು ಹಿಮ್. ಅವನಿಗೆ ಅನಿಸುತ್ತೆ ತಾನೊಬ್ಬನು ಇಲ್ಲಿ ಅಲೋನ್ ಆಗಿ ಇದ್ದೇನೆ ಅಂತ ಅನಿಸ್ಬಿಡತ್ತೆ.
ಹೀ ಸ್ವೆಟೆಡ್ ವಿತ್ ಫ್ರೈಟ್, ಭಯದಿಂದ ಅವನಿಗೆ ಬೆವರು ಬರ್ತಾ ಹೋಗುತ್ತೆ. ಆ್ಯಂಡ್ ನೌ ವಾಟ್ ವಾಸ್ ದಿಸ್ ರಸ್ಲಿಂಗ್, ಒಂಥರ ಜೋರವಾದಂಥ ಒಂದು ಶಬ್ದ ಅವನಿಗೆ ಕೇಳಿಸುತ್ತೆ. ಹಿ ಮೂವ್ ಟು ದಿ ಎಡ್ಜ್ ಆಫ್ ದಿ ಬೆಂಚ್, ಅವನು ಬೆಂಚಿನ ಕೆಳಗಡೆ ತೆಳ್ಕೊಂಡು ಹೋಗ್ತಾನೆ. ಆ್ಯಂಡ್ ಸ್ಟೇಡ್ ಇನ್ ಟು ದ ಡಾರ್ಕ್ನೆಸ್, ಆ ಒಂದು ಡಾರ್ಕ್ನೆಸ್ ಅಂದರೆ ಆ ಕತ್ತಲೆಯನ್ನು ಹಿಂಗೆ ಒಂದೇ ರೀತಿಯಲ್ಲಿ ದಿಟ್ಟಿಸಿ ನೋಡ್ತಾನೆ. ಸಮಥಿಂಗ್ ವಾಸ್ ಮೂವಿಂಗ್ ಡೌನ್, ಏನೋ ಒಂದು ಕೆಳಗಡೆ ಇಳಿದು ಬರ್ತಾ ಇದೆ, ಯಾರೋ ಒಬ್ರು ಕೆಳಗಡೆ ಇಳಿದು ಬರ್ತಾ ಇದ್ದಾರೆ ಅಂತ ಅವನಿಗೆ ಅನಿಸ್ತು. ಹಿ ಲೇಸ್ ಗೇಸಿಂಗ್ ಆಟ್ ಇಟ್ ಇನ್ ಹಾರರ್, ಇದೇನಂತ ಅನಿಸ್ತಂದ್ರೆ ಅವನಿಗೇನೋ ಒಂದು ಭಯಂಕರವಾದಂತಹ ದೆವ್ವ ಇರಬಹುದು ಅಂತ ಅನಿಸ್ತು. ಹೀಸ್ ಎಂಡ್ ಹ್ಯಾಸ್ ಹ್ಯಾಡ್ ಕಮ್, ಅವನ ಒಂದು ದಿನ ಮುಗೀತು ಅಥವಾ ಅವನ ಲೈಫ್ ಮುಗ್ದೇ ಹೋಯ್ತು ಇಲ್ಲಿ ಅಂತ ಅನ್ಕೋತಾನೆ. ಹಿ ರಿಯಲೈಸ್ಡ್ ದಟ್ ದ ಡೆವಿಲ್ ವುಡ್ ಪ್ರೆಸೆಂಟ್ಲಿ ಪುಲ್ ಹಿಮ್ ಔಟ್ ಆ್ಯಂಡ್ ಟಿಯರ್ ಹಿಮ್, ಅವನಿಗೆ ರಿಯಲೈಸ್ ಆಗ್ತಾ ಹೋಯ್ತು, ಅವನಿಗೆ ಒಂದು ನೆನಪಿಗೆ ಬರ್ತಾ ಹೋಯ್ತು, ಡೆವಿಲ್ ಬಂದು ಈ ತಕ್ಷಣಕ್ಕೆ ಬಂದು ನನ್ನನ್ನು ಎಳ್ಕೊಂಡು ಹೋಗಿ ನನ್ನನ್ನು ಹರಿದು ಬಿಡತ್ತೆ ಅಂತ ಅನ್ಕೋತಾನೆ. ಆ್ಯಂಡ್ ಸೊ ವೈ ಶುಡ್ ಹಿ ವೇಟ್, ಯಾಕೆ ನಾನು ವೇಟ್ ಮಾಡಬೇಕು ಅಂತ ಅನ್ಕೋತಾನೆ. ಆಸ್ ಇಟ್ ಕೇಮ್ ನಿಯರರ್ ಹಿ ಕ್ರೌಡ್ ಔಟ್ ಫ್ರಮ್ ಅಂಡರ್ ದ ಬೆಂಚಿನಿಂದ ಹೊರಗಡೆ ಹತ್ತಿರಕ್ಕೆ ಬಂದ್ಬಿಟ್ಟು ಅವನೇನು ಮಾಡ್ತಾನೆ, ಕ್ರೌಡ್ ತೆಳ್ಕೊಂಡು ಬರ್ತಾನೆ. ಹಗ್ಗಡ್ ಇಟ್ ವಿತ್ ಆಲ್ ಹೀಸ್ ಮೈಟ್, ಎಲ್ಲ ಶಕ್ತಿಯನ್ನು ಹಾಕಿ ಆ ಒಂದು ವಸ್ತುವನ್ನು ಹಿಡ್ಕೊಂಡ್ಬಿಡ್ತಾನೆ. ಆ್ಯಂಡ್ ಯೂಸ್ ಹೀಸ್ ಟೀತ್, ಅವನ ಒಂದು ಹಲ್ಲನ್ನು ಯೂಸ್ ಮಾಡ್ತಾನೆ. ಆನ್ ಇಟ್ ಲೈಕ್ ಅ ಮಾರ್ಟಲ್ ವೆಪನ್, ಅದನ್ನು ಒಂದು ಡೆಡ್ಲಿ ವೆಪನ್ ಆಗಿ ಯೂಸ್ ಮಾಡ್ತಾನೆ ಹಲ್ಲನ್ನು.